ಧರ್ಮದೇವತೆಯಾದ ಯಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳಿಂದ ಪಡೆದಂತಹ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾ ಇದ್ರು ಪಾಂಡು, ಕುಂತಿ, ಮಾದ್ರಿ. ಆ 5 ಜನ ಮಕ್ಕಳು ಋಷಿಮುನಿಗಳಿಂದ ಸಕಲ ವೇದ ಶಾಸ್ತ್ರಗಳನ್ನು ಕಲ್ತಿದ್ರು, ಅಸ್ತ್ರವಿದ್ಯೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಪಾಂಡು ತನ್ನ ಮಕ್ಕಳೊಂದಿಗೆ 15 ವರ್ಷ ಆನಂದದಿಂದ ಕಳೆದಿದ್ದ. ಕಾಲಚಕ್ರ ಹೀಗೆ ಓಡ್ತಾ ಇತ್ತು. ಒಂದು ದಿನ ಕುಂತಿ ಪಕ್ಕದ ಆಶ್ರಮಕ್ಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು. ಅವತ್ತು ಆಶ್ರಮದಲ್ಲಿ ಪಾಂಡು ಮತ್ತು ಮಾದ್ರಿ ಇಬ್ಬರೇ ಇದ್ದರು. ವಸಂತ ಕಾಲ ಆಗಿದ್ದರಿಂದ ಮರ ಗಿಡಗಳೆಲ್ಲವೂ ಸಹ ಹೂಗಳನ್ನು ಬಿಟ್ಟು ಕಂಗೊಳಿಸ್ತಾ ಇತ್ತು. ಇತ್ತ ಗಾಳಿ ಹೂಗಳ ಸುಗಂಧವನ್ನು ಹೊತ್ತು ತಂದಿತ್ತು. ಒಟ್ಟಿನಲ್ಲಿ ಶತಶೃಂಗವನವು ಆ ಸಂಜೆ ದೇವಲೋಕದಂತೆ ಕಂಗೊಳಿಸ್ತಾ ಇತ್ತು. ಆ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತಿತ್ತು. ಸ್ವರ್ಗದಂತಿರುವ ವಾತಾವರಣದಲ್ಲಿ ಪಾಂಡುವು ಕಡು ಕೆಂಪು ರೇಷ್ಮೆ ಸೀರೆಯಲ್ಲಿ ಸುಂದರವಾಗಿ ಶೋಭಿಸುತ್ತಾ ಹೂಗಳನ್ನು ಕೊಯ್ತಿರ್ತಕ್ಕಂಥ ಮಾದ್ರಿಯನ್ನ ನೋಡಿದ. ಅವಳನ್ನ ವಿಹರಿಸಬೇಕೆಂಬ ಆಸೆ ಮನಸ್ಸಲ್ಲಿ ಹುಟ್ಕೊಂಡಿತ್ತು. ಸರ್ವಸ್ವವನ್ನು ತ್ಯಜಿಸಿ ಕಳೆದ 18 ವರ್ಷಗಳಿಂದ ಆಶ್ರಮದಲ್ಲಿ ಋಷಿ ಜೀವನವನ್ನು ನಡೆಸ್ತಿರ್ತಕ್ಕಂಥ ಪಾಂಡುವಿಗೆ ಮನಸ್ಸಿನಲ್ಲಿ ಕಾಡ್ಗಿಚ್ಚಿನಂತೆ ಎದ್ದ ಆ ಆಸೆಯನ್ನ ಕ್ಷಣಕಾಲ ತಡೆಯಲಾರದೆ ಹೋದ. ಇಂದಮ ಋಷಿಯ ಶಾಪವನ್ನ ಮರೆತೇ ಹೋಗಿದ್ದ ಪಾಂಡುವು, ಆದರೆ ಮಾದ್ರಿಗೆ ಇದು ನೆನಪಿತ್ತು. ಮಾದ್ರಿ ಎಷ್ಟೇ ನಿರಾಕರಿಸಿ ಪಾಂಡುವಿನಿಂದ ದೂರ ಹೋದ್ರೂ ಪಾಂಡು ಹುಚ್ಚು ಕುದುರೆಯಂತೆ ಮಾದ್ರಿ ಹಿಂದೆ ಬಿದ್ದಿದ್ದ. ಇದನ್ನು ಕಂಡು ಮಾದ್ರಿಗೆ ಭಯವಾಗಿತ್ತು. ಬಹುಶಃ ಆ ಸಮಯದಲ್ಲಿ ಕುಂತಿ ಇದ್ದಿದ್ರೆ ಈ ಅಪಾಯವನ್ನು ದೂರ ಮಾಡ್ತಿದ್ಲೇನೋ. ಮಾದ್ರಿ ಸಾಧ್ಯವಾದಷ್ಟು ಪಾಂಡವನಿಂದ ದೂರ ಹೋಗ್ತಿದ್ರೆ ಮಹಾವೀರನಾದ ಪಾಂಡವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಮಾದ್ರಿಗೆ. ತನ್ನ ಬಲವಾದ ತೋಳುಗಳಿಂದ ಪ್ರೀತಿಯಿಂದ ನಲ್ಮೆಯಿಂದ ಯಾವಾಗ ಪಾಂಡು ಮಾದ್ರಿಯನ್ನ ಹಿಡ್ಕೊಂಡು ಆ ಕ್ಷಣವೇ ಸತ್ತು ಬಿದ್ದ. ಯಾಕೆಂದ್ರೆ ಕಿಂದಮ ಋಷಿಗಳು ಅವತ್ತು ಶಾಪವನ್ನ ನೀಡಿದ್ರು. ನಾನು ನನ್ನ ಪತ್ನಿ ಜಿಂಕೆಯ ರೂಪದಲ್ಲಿ ಏಕಾಂತವಾಗಿದ್ದಾಗಲೇ ನೀನು ನಮ್ಮನ್ನ ಬೇಟೆಯಾಡಿದ್ದೀಯಲ್ವಾ, ಹಾಗೆ ಮುಂದೆ ಯಾವಾಗ ನೀನು ನಿನ್ನ ಪತ್ನಿಯೊಂದಿಗೆ ಏಕಾಂತವಾಗಿರ್ತೀಯೋ ಆಗ ನಿನ್ನ ಸಾವು ಖಚಿತ ಅಂತ ಶಾಪವನ್ನ ನೀಡಿದ್ರು ಕಂದಮ ಋಷಿಗಳು. ಆ ಶಾಪದ ಫಲವಾಗಿ ಮಹಾವೀರನಾಗಿರತಕ್ಕಂಥ ಪಾಂಡು ಈಗ ಸತ್ತು ಬಿದ್ದಿದ್ದಾನೆ. ಅವನ ಬಲವಾದ ಬಾಹುಗಳಲ್ಲಿ ಈಗಲೂ ಬಂದಿಯಾಗಿರ್ತಕ್ಕಂಥ ಮಾದ್ರಿ ಆಘಾತದಿಂದ ದುಃಖದಿಂದ ಜೋರಾಗಿ ಕಿರ್ಚ್ಕೊಳ್ತಾಳೆ. ಈ ಕೂಗು ಪಕ್ಕದ ಆಶ್ರಮದಲ್ಲಿರ್ತಕ್ಕಂಥ ಕುಂತಿಯ ಕಿವಿಗೂ ಬೀಳುತ್ತೆ. ಕುಂತಿ ತಕ್ಷಣವೇ ಗಾಬರಿಯಿಂದ ತನ್ನ ಮಕ್ಕಳನ್ನ ಕರೆದುಕೊಂಡು ಬಂದು ನೋಡಿದ್ರೆ ತನ್ನ ಜೀವನದಲ್ಲಿ ಅತ್ಯಂತ ಆಘಾತವಾಗಿರ್ತಕ್ಕಂಥ ಸನ್ನಿವೇಶ ಅದಾಗಿರುತ್ತೆ. ಯಾಕೆಂದ್ರೆ ತನ್ನ ಪ್ರೀತಿಯ ತನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಪತಿದೇವನಾದ ಪಾಂಡು ಸತ್ತು ಬಿದ್ದಿದ್ದಾನೆ. ತಕ್ಷಣವೇ ಪರಿಸ್ಥಿತಿ ಕುಂತಿಗೆ ಅರ್ಥವಾಗುತ್ತೆ. ಆದರೂ ಸಹ ತನ್ನದೇನೂ ತಪ್ಪಿಲ್ಲದಿರ್ತಕ್ಕಂಥ ಮಾದ್ರಿಯನ್ನ ದೂಷಿಸ್ತಾಳೆ. ಏನಿದು ಮಾದ್ರಿ, ಎಂತಹ ಕೆಲಸ ಮಾಡಿಬಿಟ್ಟೆ, ನೀನಾದ್ರೂ ಒಳ್ಳೆ ಅನ್ಬೇಕಾಗಿರ್ತಲ್ವಾ ಅಂತ. ಆದ್ರೆ ಮಾದ್ರಿ ತಾನೇ ಏನ್ ಮಾಡ್ತಾಳೆ, ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು, ಎಷ್ಟೇ ವಿಧ ವಿಧವಾಗಿ ತಿಳಿಸಿ ಹೇಳಿದ್ರು ಪಾಂಡು ಕೇಳಿರೋದಿಲ್ಲ. ಈ ದೃಶ್ಯವನ್ನ ಕಂಡು ಯುಧಿಷ್ಠಿರ, ಭೀಮ, ಅರ್ಜುನ, ನಕಲ, ಸಹದೇವರೆಲ್ಲರೂ ಸಹ ಕುಸಿದೇ ಹೋಗ್ತಾರೆ. ಕುಂತಿಯಂತೂ ಈ ನೋವನ್ನ ತಾಳಲಾರದೆ ಮೂರ್ಛೆನೇ ಹೋಗಿ ಬಿಡ್ತಾಳೆ. ಪಕ್ಕದ ಆಶ್ರಮಗಳಲ್ಲಿರ್ತಕ್ಕಂಥ ಎಲ್ಲ ಋಷಿಮುನಿಗಳು ಬಂದು ಎಷ್ಟೇ ಸಮಾಧಾನ ಪಡಿಸಿದ್ರು ಕುಂತಿ ಮಾದ್ರಿಯರನ್ನ ಸಮಾಧಾನ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇತ್ತ ಯುಧಿಷ್ಠಿರ ತಮ್ಮ ದುರ್ದೈವಕ್ಕಾಗಿ ಕಣ್ಣೀರಿಡುತ್ತಾ, ರಾಜಪುತ್ರರಾದರೂ ಅನಾಥರಾಗಿ ಬಿಟ್ವಲ್ವ ನಾವು, ನಿಮ್ಮ ಮಾರ್ಗದರ್ಶನವಿಲ್ಲದೆ ಈ ಘೋರವಾದ ಪ್ರಪಂಚದಲ್ಲಿ ಹೇಗೆ ಜೀವನವನ್ನ ಸಾಗಿಸಬೇಕು ಅಂತ ಗೋಳಾಡ್ತಿದ್ದ ಯುಧಿಷ್ಠಿರ. ತಂದೆಯ ಸುತ್ತಲೂ ನಿಂತು ಕಣ್ಣೀರಿಡ್ತಿರ್ತಕ್ಕಂಥ ಪಾಂಡವರನ್ನ ಎಷ್ಟೇ ಸಮಾಧಾನ ಪಡಿಸಿದ್ರು ಸಮಾಧಾನವಾಗ್ತಿಲ್ಲ. ಇತ್ತ ಕುಂತಿ ಮಾದ್ರಿ ಪತಿಯೊಂದಿಗೆ ಚಿತೆಯನ್ನ ಇರಲಿಕ್ಕೆ ಸಿದ್ಧವಾಗಿ ಬಿಟ್ರು. ಆಗ ಋಷಿಮುನಿಗಳು, ಪಾಂಡುವಿನೊಂದಿಗೆ ನೀವು ಸಹ ಚಿತೆಯನ್ನು ಏರ್ಬಿಟ್ರೆ ಈ ಮಕ್ಕಳನ್ನು ನೋಡ್ಕೊಳ್ಳುವವರು ಯಾರು? ಈಗಲೇ ಪಾಂಡವನಿಂದ ಅರ್ಧ ಅನಾಥರಾಗಿದ್ದರೆ ನಿಮ್ಮನ್ನು ಕಳ್ಕೊಂಡ್ರೆ ಅವರು ಸಂಪೂರ್ಣವಾಗಿ ಅನಾಥರಾಗಿ ಬಿಡ್ತಾರೆ. ಅವರನ್ನು ಬೆಳೆಸುವ, ಅವರನ್ನು ಉದ್ಧಾರ ಮಾಡುವಂತಹ ಕಾರ್ಯ ಕೆಲಸ ನಿಮ್ಮದು ಅಂತ ಸಮಾಧಾನ ಪಡಿಸಿದ್ರು. ಆದರೆ ಋಷಿಗಳ ಈ ಬೋಧನೆಯಿಂದ ಮಾದ್ರಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲಿಲ್ಲ. ಯಾಕೆಂದರೆ ಮಾದ್ರಿ ಈಗಾಗಲೇ ಪಾಂಡುವಿನೊಂದಿಗೆ ನಾನು ಚಿತೆಯನ್ನು ಏರ್ತೇನೆ ಅಂತ ನಿರ್ಧರಿಸಿ ಬಿಟ್ಟಿದ್ಲು. ನನ್ನಿಂದಾಗಿಯೇ ತಾನೇ ನನ್ನ ಪಾಂಡು ಸಾವನ್ನಪ್ಪಿದ್ದು, ನನ್ನನ್ನು ಅಪೇಕ್ಷಿಸಿ ನನ್ನಿಂದ ತೃಪ್ತಿ ಹೊಂದುವ ಮೊದಲೇ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ನಾನು ಅವನ ಜೊತೆಗೇ ನಡೆದು ಅವನೊಟ್ಟಿಗೆ ಇರಬೇಕಾದದ್ದು ನ್ಯಾಯ. ನಾನೀಗ ಸಾಯಲೇಬೇಕು ಅಂತ ನಿರ್ಧರಿಸಿಬಿಟ್ರು. ಹೃದಯವೇ ಒಡೆದೋಗಿರತಕ್ಕಂಥ ಮಾದ್ರಿ ತನ್ನ ಅಕ್ಕನಾದ ಕುಂತಿಗೆ, ಅಕ್ಕ, ನೀನು ನನಗಿಂತಲೂ ವಿವೇಕಿ, ನಿನ್ನಷ್ಟು ಚೆನ್ನಾಗಿ ನಾನು ಮಕ್ಕಳನ್ನು ನೋಡ್ಕೊಳ್ಳೋದಿಲ್ಲ. ನನ್ನ 2 ಮಕ್ಕಳನ್ನು ನೀನೇ ಸಾಕಬೇಕು. ನಿನ್ನ ಕರುಣೆಯಿಂದ ಹುಟ್ಟಿದಂತಹ ಆ 2 ಮಕ್ಕಳು ನಿನ್ನ ಮಕ್ಕಳೇ ತಾನೇ. ಈ 5 ಜನ ಮಕ್ಕಳಿಗೆ ನೀನೇ ತಾಯಿ, ನೀನೊಬ್ಬಳೇ ಇವರನ್ನು ರಕ್ಷಿಸಬಲ್ಲೆ. ಮುಂದೆ ಋಷಿಗಳು ಇವರ ಸಹಾಯಕ್ಕೆ ಬಂದು ನಿಲ್ತಾರೆ. ಪತಿ ಇಲ್ಲದ ಈ ಪ್ರಪಂಚದಲ್ಲಿ ನಾನು ಕ್ಷಣ ಕಾಲವೂ ಬದುಕಿರಲಾರೆ. ಈ ತ್ಯಾಗಕ್ಕೆ ನೀನು ದಯವಿಟ್ಟು ನನ್ನನ್ನು ಮನ್ನಿಸಬೇಕು, ಕ್ಷಮಿಸಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತಾಳೆ ಮಾದ್ರಿ ತನ್ನ ಅಕ್ಕನಾದ ಕುಂತಿಯನ್ನ. ಕುಂತಿ ಭಾರದ ಹೃದಯದಿಂದ ಒಪ್ಪಿದಳು. ಋಷಿ ಮುನಿಗಳು ಇದೇ ಸರಿ ಅಂತ ಸಮ್ಮತಿಯನ್ನ ಕೊಟ್ಟರು. ಮಾದ್ರಿ ನಕಲ ಸಹದೇವರ ಬಳಿ ಹೋಗಿ, ಕುಂತಿಯೇ ನಿಮ್ಮ ತಾಯಿ, ನಾನು ಕೇವಲ ದಾದಿಯಾಗಿದ್ದೆ. ನೀವೆಲ್ಲರೂ ಕುಂತಿಯ ಪುತ್ರರು, ಕೌಂತೆಯರು.
ನಿಮ್ಮೆಲ್ಲರ ಹಿರಿಯವನಾದ ಯುಧಿಷ್ಠಿರನು ನಿಮಗೆ ತಂದೆ ಇದ್ದಂತೆ, ಯಾವುದೇ ಕಾರಣಕ್ಕೂ ಅವನ ಮನಸ್ಸನ್ನು ನೋಯಿಸಬೇಡಿ, ಅವನ ಮುಂದೆ ಚಕ್ರವರ್ತಿಯಾಗ್ತಾನೆ, ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಆಶೀರ್ವಾದವನ್ನು ನೀಡಿ ಚಿತೆಯನ್ನು ಏರೇ ಬಿಟ್ಲು ಮಾದ್ರಿ. ತಂಗಿಯ ಈ ತ್ಯಾಗವನ್ನು ಕಂಡಂತಹ ಕುಂತಿ ಮತ್ತಷ್ಟು ಕುಸಿದು ಹೋದ್ಲು. ಆದರೂ ಸಹ ತಂಗಿಗೆ ಸ್ವರ್ಗದಲ್ಲಿ ನೀನು ಪಾಂಡವಿನೊಂದಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತ ಆಶೀರ್ವಾದವನ್ನು ಮಾಡಿದ್ಲು. ಆ ಚಿತೆಗೆ ಯುಧಿಷ್ಠಿರ ಬೆಂಕಿಯನ್ನು ಹಚ್ಚಿದ್ದ. ಆ ಚಿತೆಯ ಬೆಂಕಿಯ ಜ್ವಾಲೆಯನ್ನ ಮಹಾ ಸಂತೋಷದಿಂದ ಮಾದ್ರಿ ಸ್ವೀಕರಿಸಿದ್ರೆ, ಇತ್ತ ಸರ್ವಸ್ವವನ್ನೇ ಕಳ್ಕೊಂಡಿರತಕ್ಕಂಥ ಪಾಂಡವರ ತಾಯಿಯಾದ ಕುಂತಿ ದುಃಖದಿಂದ ತಲೆಯನ್ನು ತಗ್ಗಿಸಿದ್ರು. ಹಾಗಾದ್ರೆ ಪಾಂಡವರ ಮುಂದಿನ ಕಥೆ ಏನು? ಪಾಂಡವರು ಏನಾದ್ರು ಹಸ್ತಿನಪುರಕ್ಕೆ ಬರ್ತಾರ? ಈ ಪಾಂಡವರನ್ನ ಧೃತರಾಷ್ಟ್ರ ದುರ್ಯೋಧನ ಹೇಗೆ ಸ್ವೀಕರಿಸ್ತಾರೆ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಹರೇ ಕೃಷ್ಣ.